ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಜೀವನದಲ್ಲಿ ಒಳ್ಳೇದಾದರೂ ಕೆಟ್ಟದಾದರೂ ಎಲ್ಲ ದೇವ್ರ ಇಚ್ಛೆನೇ ಆಗಿರುತ್ತೆ. ಏಕೆಂತಂದರೆ ನಮ್ಮ ಕೈಲಿ ಏನೂ ಇರೋದಿಲ್ಲ. ನಮ್ಮ ಕೈಲಿ ಮಾಡಿಸೋದೇ ದೇವ್ರುಗಳು. ಒಬ್ಬ ಮನುಷ್ಯನ ಮುಖಾಂತರನೇ ಕಷ್ಟನೂ ಕೊಡಿಸ್ತಾರೆ, ಸುಖನೂ ಕೊಡಿಸ್ತಾರೆ ದೇವ್ರುಗಳು ಅಲ್ವಾ. ನಮ್ಮ ಇಷ್ಟದ ಪ್ರಕಾರ ಏನೇನೂ ನಡೆಯೋದಿಲ್ಲ. ನಾವು ಅಂದ್ಕೊಂಡಂಗೆ ಯಾವುದು ಸಹ ಆಗೋದಿಲ್ಲ. ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ಅಲ್ಲಿ ಆಗ್ತಿರೋದೇ ಒಂದು ಆದರೆ ಇದೆಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ. ನಾವು ಅಂದ್ಕೊಂಡಂಗೆ ನಮ್ಮ ಜೀವನದಲ್ಲಿ ನಡೆದು ಬಿಟ್ರೆ ಮತ್ತು ದೇವ್ರು ಏನಕ್ಕೆ ಸತ್ಯ ಏನಕ್ಕೆ ನಾವು ದೇವ್ರುಗಳ್ನ ಪೂಜೆ ಮಾಡ್ತೀವ, ಸತ್ಯ ಧರ್ಮ ಅನ್ನೋದು ಭೂಮಿ ಮೇಲೆ ಇರುತ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏಕೆ ಅಂತಂದರೆ ನಾವು ಅಂದ್ಕೊಂಡಂಗೆ ಎಲ್ಲ ನಡೆದು ಬಿಟ್ರೆ ಮತ್ತು ದೇವ್ರ ಹತ್ರ ಯಾರು ಹೋಗ್ತಾರೆ? ಯಾರು ಸಹ ಹೋಗೋದಿಲ್ಲ. ಹಂಗಾಗಿ ಮನುಷ್ಯನ ಇಷ್ಟದಂಗೆ ಯಾವುದು ಅಷ್ಟೇ ನಡೆಯೋದಿಲ್ಲ. ನಾನು ನಿರ್ಧಾರ ಮಾಡ್ದಾಗೇ ಜೀವನದಲ್ಲಿ ನಡೆಯೋದು, ನಾನು ಅಂದ್ಕೊಂಡಂಗೆ ಜೀವನದಲ್ಲಿ ನಿಮ್ಗೆ ಒಳ್ಳೆಯದು ಕೆಟ್ಟದ್ದು ಆಗೋದು ಅಂತಲೂ ದೇವರು ನಿರ್ಧಾರ ಮಾಡಿರ್ತಾರೆ. ಹಂಗಾಗಿ ನಮ್ಮ ಜೀವನ ಎಲ್ಲ ನಾವು ದೇವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಯಾಕೆ ಅಂತಂದರೆ ಭೂಮಿ ಮೇಲೆ ಎಷ್ಟು ಕೋಟಿ ಅಂತ ಕೋಟಿ ಜನ ಇದ್ದಾರೋ ಅಷ್ಟು ಜನನಿಗೂ ಅಷ್ಟೇ ಭಗವಂತ ಆಶ್ರಯ ಆಗಿರ್ತಾನೆ. ಭಗವಂತನ ಆಶ್ರಯ ಇಲ್ದಿರ ಯಾರ್ಯಾರು ಇರೋಕ್ಕಾಗೋದಿಲ್ಲ. ಒಂದು ಮರ ಗಿಡ ಆಗಿರ್ಬೋದು, ಇಲ್ಲ ಪ್ರಾಣಿ ಪಕ್ಷಿ ಆಗಿರ್ಬೋದು, ಇಲ್ಲ ಮನುಷ್ಯ ಆಗಿರ್ಬೋದು, ಎಷ್ಟು ಕೋಟಿ ಅಂತ ಜೀವಿಗಳಿದ್ದಾರೋ ಅಷ್ಟು ಜೀವಿಗಳಿಗೂ ಸಹ ಭಗವಂತನ ಆಶ್ರಯ ಇರಲೇಬೇಕು. ಭಗವಂತ ಇಲ್ದಿರ ಯಾವುದೇ ಒಬ್ಬ ಮನುಷ್ಯನೂ ಅಷ್ಟೇ ಇರೋಕ್ಕಾಗೋದಿಲ್ಲ. ಯಾಕೆಂತಂದರೆ ಕೆಲವು ಜನ ಹೇಳ್ತಾರೆ, ನನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ನಾನು ದೇವ್ರ ಪೂಜೆ ಮಾಡೋದಿಲ್ಲ, ದೇವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಮನುಷ್ಯನಿಗೂ ಅಷ್ಟೇ ದೇವರು ಅನುಗ್ರಹ ಇದ್ದೇ ಇರುತ್ತೆ. ಏಕೆಂತಂದರೆ ಅವರು ಹೇಳ್ಬೋದು, ನಾನು ದೇವರಿಂದ ಮೇಲೆ ಬಂದಿಲ್ಲ, ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ನಾನು ಮೇಲೆ ಬಂದಿದ್ದೀನಿ, ನಾನು ದೇವಸ್ಥಾನಕ್ಕೂ ಸಹ ಹೋಗೋದಿಲ್ಲ, ನಾನು ದೇವ್ರ ಪೂಜೆನೂ ಸಹ ನಾನು ಮಾಡೋದಿಲ್ಲ, ಆದರೆ ದೇವರು ನನ್ನ ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದಾರೆ ಅಂತ ನಾನು ಅನ್ನೋದಿಲ್ಲ. ಯಾಕೆಂದರೆ ನನ್ನ ಶ್ರಮದಿಂದ ನಾನು ಬಂದಿರೋದು ಅಂತ ಕೆಲವರು ಹೇಳ್ತಾರೆ. ಅಂಥವ್ರಿಗೂ ಸಹ ದೇವ್ರ ಅನುಗ್ರಹ ಇರಲೇಬೇಕು. ದೇವ್ರ ಅನುಗ್ರಹ ಇಲ್ಲಾಂದರೆ ಭೂಮಿ ಮೇಲೆ ಯಾವುದೇ ಒಬ್ಬ ಮನುಷ್ಯನೂ ಅಷ್ಟೇ ಬದುಕಿರೋಕ್ಕಾಗೋದಿಲ್ಲ. ನಮಗೆ ಟೈಮ್ಗೆ ಅನ್ನ ನೀರು ಇದನ್ನೆಲ್ಲ ಕೊಡ್ತಾ ಇರೋದು ಯಾರು? ಭಗವಂತ. ನಾವು ನೆಪ ಮಾತ್ರ ಅಷ್ಟೇ, ಮನುಷ್ಯ ನೆಪ ಮಾತ್ರ ಅಷ್ಟೇ. ನಾವು ದುಡಿತೀವಿ ತಿಂತೀವಿ ಅನ್ನೋದು ನೆಪ ಮಾತ್ರ. ಆದರೆ ದುಡಿಯೋಕ್ಕೆ ದಾರಿ ತೋರಿಸೋದು, ಅನ್ನ ನೀರು ಕೊಡೋದೆಲ್ಲ ಭಗವಂತ ಅವ್ರ ಇಚ್ಛೆ ಆಗಿರುತ್ತೆ. ಈಗ ನಮಗೆ ಉಸಿರಾಟ ಆಡೋದಕ್ಕೆ ಒಂದು ಗಾಳಿ ಅನ್ನೋದು ಬೇಕೇ ಬೇಕು. ಆ ಗಾಳಿ ಎಲ್ಲಿಂದ ಬರ್ತಿರುತ್ತೆ? ಅದೇ ನಾವು ಸಂಪಾದನೆ ಮಾಡ್ತಾಯಿದ್ದೀವ. ಈಗ ಅನ್ನ ಬಟ್ಟೆ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ, ಆದರೆ ಗಾಳಿ ನಾವು ಸಂಪಾದನೆ ಮಾಡ್ತಾಯಿದ್ದೀವ? ನಮ್ಮೊಳಗಡೆ ಉಸಿರು ಇದೆಯಲ್ಲ, ಆ ಉಸಿರು ನಾವು ಸಂಪಾದನೆ ಮಾಡಿದ್ದೀವ? ಏನೂ ಅಲ್ಲ, ಎಲ್ಲ ಭಗವಂತನ ಇಚ್ಛೆನೇ. ಆದರೆ ಕೆಲವರು ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ದೇವರು ನನಗೇನು ಮಾಡಿಲ್ಲ ಅಂತ ಕೆಲವರು ಈ ಥರ ಹೇಳ್ತಾರೆ. ಅಂಥವ್ರ ಮನಸ್ಸಲ್ಲೂ ಸಹ ದೇವರಿದ್ದು ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಸಹ ಭಗವಂತ ಮಾಡ್ತಿರ್ತಾರೆ. ಅವ್ರ ಜೀವನದಲ್ಲಿ ಒಳ್ಳೇದಾದ್ರೂ ನನ್ನ ಶ್ರಮದಿಂದ ನಾನು ಮೇಲೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಕಷ್ಟ ಬಂದಾಗ ಆ ರೀತಿ ಹೇಳ್ತಾರ? ನನ್ನ ಜವಾಬ್ದಾರಿಯಿಂದ ನನ್ನಿಂದ ನಾನು ಕಷ್ಟ ತಂದ್ಕೊಂಡಿದ್ದೀನಿ ಅಂತ ಹೇಳ್ತಾರ? ಯಾರು ಹೇಳೋದಿಲ್ಲ. ಆವಾಗ ದೇವ್ರನ್ನ ದೂಷಿಸ್ತಾರೆ, ದೇವ್ರನ್ನ ಬೈತಾರೆ. ಅವರು ಚೆನ್ನಾಗಿದ್ದಾರೆ, ದುಡಿತಿದ್ದಾರೆ, ಮೇಲೆ ಬಂದಿದ್ದಾರೆ ಅಂದರೆ ಅದು ನನ್ನಿಷ್ಟದಿಂದ, ನನ್ನ ದುಡಿಮೆಯಿಂದ, ನನ್ನ ಶ್ರಮದಿಂದ ನಾನು ಮೇಲೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಕಷ್ಟ ಬಂದಾಗ ನನ್ನ ಕಷ್ಟನ ನಾನೇ ತಂದ್ಕೊಂಡಿದ್ದೀನಿ ಅಂತ ಹೇಳ್ತಾರಾ? ಇಲ್ಲ. ಅವಾಗೇನಂತಾರೆ, ದೇವರೇ ನೀನು ನನಗೆ ಕಷ್ಟ ಕೊಟ್ಬಿಟ್ಟೆ ನೀನು ಅಂತ ಕೇಳ್ತಾರೆ. ಎಂಥ ಸ್ವಾರ್ಥಿಗಳಲ್ವ ನಾವು ಮನುಷ್ಯರು. ಹಂಗಾಗಿ ದೇವ್ರ ಮೇಲೆ ನಾವೆಲ್ಲರೂ ಅಷ್ಟೇ ಡಿಪೆಂಡ್ ಆಗಿರ್ತೀವಿ. ಒಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟೋದ್ರಿಂದ ಹಿಡಿದು ಸಾಯೋ ತನಕನೂ ಅಷ್ಟೇ ಭೂಮಿ ಮೇಲೆ ಯಾವುದೇ ಒಂದು ಜೀವರಾಶಿಗಳಿಗೂ ಅನ್ನೋದು ಭಗವಂತನ ಆಶ್ರಯ ಇರಲೇಬೇಕು. ಅವ್ರ ಅನುಗ್ರಹ ಇಲ್ಲ ಅಂದರೆ ಎಲ್ಲರೂ ಭೂಮಿ ಬಿಟ್ಟು ಹೋಗಲೇಬೇಕು. ಇಷ್ಟೇ ನಮ್ಮ ಜೀವನ. ನೀರಿನ ಮೇಲೆ ಗುಳ್ಳೆ ಇದ್ದಾಗೆ, ಇವತ್ತು ಇದ್ದವರು ನಾಳೆ ಇರೋದಿಲ್ಲ. ಆದರೆ ಭಗವಂತ ಮಾತ್ರ ಭೂಮಿ ಮೇಲೆ ಶಾಶ್ವತವಾಗಿ ಇರ್ತಾನೆ. ಮನುಷ್ಯ ಇರೋದಿಲ್ಲ ಭೂಮಿ ಮೇಲೆ ಶಾಶ್ವತವಾಗಿ, ಆದರೆ ಭಗವಂತ ಇರ್ತಾರೆ. ನಾವೆಲ್ಲ ಭಗವಂತನ ಮಕ್ಕಳು. ನಾವು ದೇವ್ರನ್ನ ಎಷ್ಟು ನಂಬುತ್ತೀವೋ, ಎಷ್ಟು ನಾವು ದೇವ್ರನ್ನ ಆರಾಧಿಸ್ತೀವೋ, ಎಷ್ಟು ದೇವ್ರ ಪೂಜೆ ಮಾಡ್ತೀವೋ, ಎಷ್ಟು ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಅಷ್ಟು ಒಳ್ಳೆಯದು ನಮ್ಗೆ ಆಗ್ತಿರುತ್ತೆ. ಏಕೆಂತಂದರೆ ಇವತ್ತು ನಮ್ಮ ಜೀವನದಲ್ಲಿ ಒಳ್ಳೇದಾಗ್ತಿಲ್ಲ ಅಂತಂದರೆ ನಾಳೆ ಒಳ್ಳೆಯದಾಗೇ ಆಗುತ್ತೆ. ಏಕೆ ಅಂತಂದರೆ ಬಡವ ಶ್ರೀಮಂತ ಆಗೋದು, ಶ್ರೀಮಂತ ಬಡವ ಆಗೋದು ಇದೆಲ್ಲ ಸರ್ವೇ ಸಾಮಾನ್ಯ. ಏಕೆ ಅಂತಂದರೆ ಭಗವಂತ ಕೊಟ್ಟಿನೂ ನೋಡ್ತಾರೆ, ಕಿತ್ಕೊಂಡಿನೂ ನೋಡ್ತಾರೆ. ಏಕೆಂದರೆ ಒಬ್ಬ ಮನುಷ್ಯ ಶ್ರೀಮಂತನಾಗೇ ಉಳಿಯೋದಿಲ್ಲ, ಒಬ್ಬ ಮನುಷ್ಯ ಬಡವನಾಗೇ ಇರೋದಿಲ್ಲ.
ಅಲ್ವಾ? ನಾವು ಜೀವನದಲ್ಲಿ ಇಷ್ಟನ್ನೆಲ್ಲ ನೋಡ್ತಾ ಇರ್ತೀವಿ. ಒಳ್ಳೆಯವರು ಒಳ್ಳೆಯವರಾಗೇ ಇರೋದಿಲ್ಲ, ಅವರು ಕೆಟ್ಟವರಾಗ್ತಾರೆ. ಆದರೆ ಕೆಟ್ಟವರಾಗಿರೋರು ಒಳ್ಳೆಯವರಾಗ್ತಾರೆ. ಇದೆಲ್ಲ ಪ್ರಕೃತಿ ನಿಯಮ. ಭಗವಂತ ನಮಗೆ ಪ್ರಕೃತಿ ಮುಖಾಂತರ ಇದನ್ನೆಲ್ಲ ನಮಗೆ ಕೊಡ್ತಾ ಇದ್ದಾನೆ. ನಾವು ದೇವ್ರನ್ನ ನೋಡಿದ್ದೀವ, ಗಾಳಿ ನೋಡಿದ್ದೀವ, ಬೆಳಕು ನೋಡಿದ್ದೀವ, ಅದನ್ನು ನಾವು ಕೈಲಿ ಹಿಡಿಯೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಹಂಗಾಗಿ ಇದೆಲ್ಲ ದೇವ್ರಿಚ್ಛೆ ಆಗಿರುತ್ತೆ. ದೇವರಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ ಅನ್ನೋ ಕೆಲವರು ಇದಿರ್ಬೋದು. ಏಕೆ ಅಂತಂದರೆ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಬೋದು. ಆದರೆ ಎಲ್ಲರೂ ಸಹ ಆ ರೀತಿ ಇರೋದಿಲ್ಲ. 10 ಭಾಗದಷ್ಟು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಇನ್ನು 90 ಭಾಗದಷ್ಟು ದೇವ್ರ ಮೇಲೆ ನಂಬಿಕೆ ಇರುತ್ತೆ, ದೇವ್ರನ್ನ ಪೂಜೆ ಮಾಡ್ತಾರೆ, ಅಂಥವ್ರಿಗೂ ಸಹ ಒಳ್ಳೇದು ಮಾಡ್ತಾರೆ. ಇನ್ನು ದೇವ್ರು ನಂಬದೇ ಇರೋರ್ಗೂ ಸಹ ಅವ್ರಿಗೂ ಅಷ್ಟೇ ಒಳ್ಳೇದು ಮಾಡೇ ಮಾಡ್ತಾರೆ. ಅವರು ದೇವರು ನಂಬೋದಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಅವ್ರಿಗೂ ಸಹ ಏನೋ ಒಂದು ಕಾರಣಾಂತರದಿಂದ ಅವರು ದೇವ್ರನ್ನ ಜಾಸ್ತಿ ನಂಬೋದಿಲ್ಲ. ಯಾಕೆಂತಂದರೆ ಎಲ್ಲರೂ ದೇವ್ರನ್ನೇ ನಂಬಬೇಕು, ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋಂಗಿಲ್ಲ. ಕೆಲವರು ಅವ್ರ ವೃತ್ತಿನೇ ಒಂದು ದೇವಸ್ಥಾನ ಮಾಡ್ಕೊಂಡಿರ್ತಾರೆ. ನಾನು ಮಾಡೋ ಕೆಲಸದಲ್ಲಿ ನಾನು ದೇವ್ರು ನೋಡ್ತೀನಿ, ನಾನು ಮಾತಾಡೋ ಮಾತಿನಲ್ಲಿ ಭಗವಂತ ನೋಡ್ತೀನಿ, ನಾನು ಒಳ್ಳೆ ದಾರಿನಲ್ಲಿ ನಡೆದ್ರೆ ಅಲ್ಲಿ ಭಗವಂತ ಇರ್ತಾನೆ ಅಂತ ಕೆಲವರು ಈ ಥರ ನಂಬ್ತಾರೆ. ಆದರೆ ಇನ್ನು ಕೆಲವರು ದೇವ್ರು ಮಾಡ್ತೀನಿ, ನಾನು ದೇವ್ರನ್ನ ಜಾಸ್ತಿ ನಂಬ್ತೀನಿ ಅಂತ ದೇವ್ರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಈ ಥರನೂ ಸಹ ನಾವು ಮಾಡ್ತೀವಿ. ನಾವು 2 ವಿಧವಾದಂಥ ಜನ ಇದ್ದಾರೆ ಭೂಮಿ ಮೇಲೆ. ದೇವರು ನಂಬಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಅವರು ದೇವರು ನಂಬ್ತಾ ಇಲ್ಲ ಅಂತಲ್ಲ, ದೇವ್ರ ಅನುಗ್ರಹ ಅವ್ರಿಗಿಲ್ಲ ಅಂತ ಅಲ್ಲ. ಎಲ್ಲರಿಗೂ ಸಹ ಭಗವಂತನ ಅನುಗ್ರಹ ಇರುತ್ತೆ. ಏಕೆಂತಂದರೆ ಅವ್ರು ಮಾಡೋ ಕೆಲಸದ ಮೇಲೆ ಅವರು ನಂಬಿಕೆ ಇಟ್ಟಿರ್ತಾರೆ ಅಲ್ವಾ? ಇಷ್ಟೇ ವ್ಯತ್ಯಾಸ ಅನ್ನೋದು. ಏಕೆಂದರೆ ಎಲ್ಲರೂ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ದೇವ್ರ ಪೂಜೆ ಮಾಡದಿರೋರಿಗೆ ಕೆಟ್ಟದಾಗುತ್ತೆ ಅನ್ನೋದಾಯಿತು ಅಂತಂದರೆ ಪೂಜೆ ಮಾಡದಿರೋರಿಗೆಲ್ಲ ಕೆಟ್ಟದೇ ಆಗ್ತಿರ್ಬೇಕಾಯ್ತಲ್ಲ, ಪೂಜೆ ಮಾಡೋರಿಗೆಲ್ಲ ಒಳ್ಳೆಯದೇ ಆಗ್ತಿರ್ಬೇಕಿತ್ತಲ್ಲ. ಇದೆಲ್ಲ ಪ್ರಕೃತಿ ನಿಯಮ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಭಗವಂತ ಅವ್ರವ್ರಿಗೆ ಎಷ್ಟೆಷ್ಟು ಏನೇನು ಕೊಡಬೇಕೋ ಅಷ್ಟನ್ನು ಮಾತ್ರ ಕೊಡ್ತಾನೆ. ಈಗ ನಾವು ದಿನವಿಡೀ ಪೂಜೆ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ನಾವು ಬೇಡಿಕೆ ಇಟ್ಟರು ನಮಗೆಷ್ಟು ಕೊಡಬೇಕೋ ಅಷ್ಟನ್ನೇ ಕೊಡ್ತಾರೆ ಅಲ್ವಾ? ಇಲ್ಲದೇ ಇರೋದನ್ನೆಲ್ಲ ನಮಗೆ ಕೊಡೋಕ್ಕೋಗೋದಿಲ್ಲ ರಾಯರು. ನಿನ್ಗೆ ಎಷ್ಟು ಕೊಡಬೇಕೋ ಅಷ್ಟನ್ನು ಮಾತ್ರ ನಾನು ಕೊಡ್ತೀನಿ, ನೀನು ಬೇಡಿದ್ನೆಲ್ಲ ನಿನಗೆ ನಾನು ಕರುಣಿಸೋಕ್ಕಾಗೋದಿಲ್ಲ ಅಂತ ನಮ್ಮನೆ ದೇವರು ರಾಯರು ಹೇಳೋ ಅಂಥದ್ದು. ಏಕೆಂತಂದರೆ ನಾವು ಏನೋ ಒಂದು ಕೇಳ್ತೀವಿ, ಅದೆಲ್ಲ ಆಗುತ್ತಾ? ಖಂಡಿತ ಆಗೋದಿಲ್ಲ. ಅದರಲ್ಲಿ ಸತ್ಯ ಧರ್ಮ ಒಳ್ಳೇದಿದ್ದರೆ ಅದು ನಮ್ಮ ಹತ್ರ ಬರಬೇಕು, ನಮಗದು ಜೀವನದಲ್ಲಿ ಅಳವಡಿಸ್ಕೋಬೇಕು, ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಾಯ್ತು ಅಂದ್ರೆ ಮಾತ್ರ ರಾಯರು ಅದು ನಮಗೆ ಕೊಡ್ತಾರೆ. ಅದರಿಂದ ನಮ್ಗೆ ಒಳ್ಳೇದಾಗೋದಿಲ್ಲ, ತುಂಬ ಕೆಟ್ಟಾಗ್ತಿರುತ್ತೆ, ಅದರಿಂದ ನಮ್ಮ ಜೀವನ ಹಾಳಾಗ್ಬೋದು, ಕೆಟ್ಟದ್ದು ಆಗ್ಬೋದು ಅನ್ನೋದಾಯಿತು ಅಂದರೆ ರಾಯರು ಖಂಡಿತ ಕೊಡೋದಿಲ್ಲ. ನಾವೆಷ್ಟೇ ರಾಯರನ್ನ ಬೇಡಿದ್ರೂ ಸಹ ಆ ಅನುಗ್ರಹನ ನಮಗೆ ಮಾಡೋದಿಲ್ಲ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನಾವು ಒಂದರಿಂದನೇ ಹೋಗ್ತಿರ್ತೀವಿ, ಒಂದನ್ನೇ ಬೇಡಿಕೆ ಇಟ್ಟಿರ್ತೀವಿ, ಒಂದೇ ಕಡೆ ಹೋಗ್ತಿರ್ತೀವಿ. ನಮ್ಮ ಎದುರುಗಡೆ 1000 ದಾರಿ ಇರುತ್ತೆ, 1000 ದಾರಿ ನಾವು ಹುಡ್ಕೋದಿಲ್ಲ. ನಾವು ಒಂದೇ ದಾರಿನಲ್ಲಿ ನಿಂತ್ಕೊಂಡು ನನಗೆ ಈ ದಾರಿನಲ್ಲಿ ಏನೂ ಸಿಗ್ತಾ ಇಲ್ಲ, ಈ ದಾರಿನಲ್ಲಿ ನಡೀತಾ ಇದ್ದೀನಿ, ನನಗೇನು ಸಿಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆಂತಂದರೆ ಆ ದಾರಿನಲ್ಲಿ ನಮಗೇನು ಸಿಗ್ತಾ ಇಲ್ಲ, ನಮ್ಗೆ ಒಳ್ಳೇದಾಗ್ತಿಲ್ಲ, ನಮ್ಮ ಜೀವನಕ್ಕೆ ಬೇಕಾಗಿರೋವಂಥ ಫಲ ಅಲ್ಲಿ ಸಿಗ್ತಾ ಇಲ್ಲ ಅಂತಂದಮೇಲೆ ಆ ದಾರಿ ನಾವು ಬಿಟ್ಬಿಡ್ಬೇಕು. ನಾವು ಬೇರೆ ಒಂದು ದಾರಿ ಭಗವಂತ ತೋರಿಸಿರ್ತಾರೆ ನಮ್ಮ ಎದುರುಗಡೆ, ಆ ದಾರಿಲಿ ನಾವು ಹೋಗಬೇಕು. ಅದರಲ್ಲಿ ನಮ್ಗೆ ಒಳ್ಳೆಯದು ಅನ್ನೋದು ರಾಯರಲ್ಲಿ ಇಟ್ಟಿರ್ತಾರೆ. ಇಷ್ಟು ನಾವು ಅರ್ಥ ಮಾಡ್ಕೋಬೇಕು. ಏಕೆ ಅಂತಂದರೆ ನಾವು ಬೇಡಿಕೆ ಇಟ್ಟಿರ್ತೀವಿ ರಾಯರ ಮುಂದೆಗಡೆ, ಅದು ಒಳ್ಳೇದಾಗ್ತಿಲ್ಲ ಅಂತ ಅಂದಾಗ, ರಾಯರು ಅದಕ್ಕೆ ಕರುಣೆ ತೋರಿಸ್ತಿಲ್ಲ, ಅನುಗ್ರಹ ಮಾಡ್ತಿಲ್ಲ ಅಂದಾಗ ಅದನ್ನು ಬಿಟ್ಬಿಡ್ಬೇಕು ನಾವು. ರಾಯರು ಇನ್ನೊಂದು ಕಡೆ ಎಲ್ಲೋ ಏನೋ ಕೊಡ್ತಿರ್ತಾರೆ. ನೀವೊಂದು 100 ರೂಪಾಯಿಗೆ ಬೇಡಿಕೆ ಇಟ್ಟಿರ್ತೀರ, ರಾಯರು ನಿಂಗೆ 100 ರೂಪಾಯಿ ಬೇಡ, ನಿಂಗೆ 1000 ರೂಪಾಯಿ ನಾನು ಕೊಡ್ತೀನಿ, ಬಾ ಈ ದಾರಿನಲ್ಲಿ ಅಂತ ರಾಯರೇ ನಿಮಗೆ ಸೂಚನೆ ಕೊಟ್ಟು ಆ ದಾರಿಗೆ ಕರ್ಕೊಂಬರ್ತಾರೆ. ಆ ಕೆಲಸ ಮಾಡೋ ಥರ ನಿಮಗೆ ಅನುಗ್ರಹ ಮಾಡ್ತಾರೆ. ಈಗ ಒಂದು ವ್ಯಾಪಾರ ಮಾಡ್ತಿರ್ತೀರ, ಆ ವ್ಯಾಪಾರದಲ್ಲಿ ನಿಮಗೆ ಒಳ್ಳೇದಾಗ್ತಿರೋದಿಲ್ಲ, ಲಾಸ್ ಅದೇ ಆಗ್ತಿರುತ್ತೆ. ಹಂಗಾಗಿ ನೀವು ರಾಯರನ್ನ ಪೂಜೆ ಮಾಡ್ತೀರಾ, ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ರಾಯರ ಫೋಟೋನೂ ಇಡ್ತೀರಾ, ಪೂಜೆನೂ ಮಾಡ್ತೀರಾ, ವ್ರತ ಸೇವೆ ಎಲ್ಲ ಮಾಡ್ತೀರಾ, ಮಂತ್ರಾಲಯಕ್ಕೆ ಹೋಗ್ತೀರಾ, ಎಲ್ಲವನ್ನು ಸಹ ಮಾಡ್ತೀರಾ. ಆದರೆ ನಿಮಗೆ ವ್ಯಾಪಾರ ಆಗ್ತಿರೋದಿಲ್ಲ. ನೀವು ಅಂದ್ಕೋತೀರಾ, ನಾನು ನಿಮ್ಮನ್ನು ಎಷ್ಟು ನಂಬಿದ್ದೀನಿ, ಮತ್ತು ನನಗೇಂತ ನೀವು ಕಷ್ಟ ಕೊಡ್ತಾ ಇದ್ದೀರಾ, ವ್ಯಾಪಾರ ಆಗ್ತಿಲ್ವಲ್ಲ ಅಂತ ನೀವು ಅಂದ್ಕೋತೀರಾ. ಆದರೆ ವ್ಯಾಪಾರದಿಂದ ನಿಮ್ಗೆ ಒಳ್ಳೇದಾಗ್ತಿಲ್ಲ, ಆ ವ್ಯಾಪಾರ ಅನ್ನೋದು ನಿನಗೆ ಹೆಸ್ರು ಬಲಕ್ಕೆ ಬರೋದಿಲ್ಲ, ನಿನ್ನ ಕೈ ಹತ್ತೋದಿಲ್ಲ, ಅದರಿಂದ ನಿಂಗೆ ಒಳ್ಳೇದಾಗೋದಿಲ್ಲ ಅನ್ನೋದಾಯಿತು ಅಂದ್ರೆ ಮಾತ್ರ ಅದರಿಂದ ನೀವು ಎಷ್ಟೇ ಬೇಡಿಕೆ ಇಟ್ಟಿದ್ರು ಆ ವ್ಯಾಪಾರದಿಂದ ನಿಮ್ಗೆ ಒಳ್ಳೇದಾಗೋದಿಲ್ಲ. ಬೇರೆ ಎಲ್ಲೋ ಒಂದು ಕಡೆ ನಿನ್ಗೆ ಒಳ್ಳೇದಾಗುತ್ತೆ, ಆ ಮಾರ್ಗದಲ್ಲಿ ಹೋಗು, ಆ ಕೆಲಸ ನೀನು ಮಾಡು ಅಂತ ರಾಯರು ಸೂಚನೆ ಕೊಡ್ತಾರೆ. ನಾವಿಷ್ಟನ್ನು ಅರ್ಥ ಮಾಡಿಕೊಂಡು ಬೇಡದಿರೋದ್ರಿಂದನೇ ನಾವು ಹೋಗೋದಕ್ಕೆ ಹೋಗಬಾರ್ದು. ಬೇರೆ ಎಲ್ಲೋ ಒಂದು ಕಡೆ ನಮಗೆ ಅಂತಲೇ ರಾಯರು ಒಳ್ಳೇದು ಮಾಡಿರ್ತಾರೆ ಅನ್ನೋ ಸತ್ಯನ ನಾವು ತಿಳ್ಕೊಂಡು ರಾಯರು ಯಾವ ಕಡೆ ಸೂಚನೆ ಕೊಡ್ತಾರೆ ಆ ಸೂಚನೆ ಮುಖಾಂತರ ನಾವು ಒಂದು ಕೆಲಸ
ಕೆಲಸ ಕಾರ್ಯ ಅನ್ನೋದು ಮಾಡ್ತಾ ಹೋಯ್ತು ಅಂತಂದರೆ ನಮಗೂ ಅಷ್ಟೇ ರಾಯರು ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ಹಲವಾರು ಸೂಚನೆ ಕೊಡ್ತಾರೆ. ರಾಯರು ಮೊದಲದಾಗಿ ಕೊಡೋದೇ ಸೂಚನೆಯನ್ನು, ಬೇರೆ ಏನು ಕೊಡೋದಿಲ್ಲ. ಎಲ್ರಿಗೂ ಹೂ ಪ್ರಸಾದ ಅನ್ನೋದು ರಾಯರು ಕೊಡೋದಿಲ್ಲ. ಏಕೆಂದರೆ ನಾವು ಬೇರೆ ದೇವ್ರ ಹತ್ರ ಹೋಗ್ಬಿಟ್ಟು ಹೂ ಪ್ರಸಾದ ಕೇಳ್ತೀವಲ್ಲ ಕುತ್ಕೊಂಡು, ಆ ರೀತಿ ರಾಯರ ಹತ್ರ ಹೋಗಿ ಮಠದಲ್ಲಾಗಲಿ ಮಂತ್ರಾಲಯದಲ್ಲಾಗಲಿ ಯಾರಾದರೂ ಕುತ್ಕೊಂಡು ರಾಯರ ಮುಂದೆಗಡೆ ಹೂ ಪ್ರಸಾದ ಕೇಳ್ತಾರ? ಖಂಡಿತ ಕೇಳೋದಿಲ್ಲ. ಏಕೆ ಅಂತಂದರೆ ಅಲ್ಲಿ ಸಾವಿರಾರು ಜನ ಭಕ್ತಾದಿಗಳಿರ್ತಾರೆ. ಆ ಭಕ್ತಾದಿಗಳು ಮನಸ್ಸಲ್ಲಿ ಒಂದೊಂದು ವಿಚಾರ ಅನ್ನೋದಿರುತ್ತೆ. ಯಾರಿಗೋ ಒಬ್ಬರು ಅಲ್ಲಿ ದೇವರು ಮಂತ್ರಾಲಯದಲ್ಲಿ ಬೃಂದಾವನದಿಂದ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಹೂ ಪ್ರಸಾದ ಕೆಳಗಡೆ ಬೀಳುತ್ತೆ. ಈಗ ಯಾರಿಗೆ ಅಂತ ಅವ್ರು ಅಂದ್ಕೋತಾರೆ? ನನಗೆ ಅಂತ ಅಂದ್ಕೊಳಕ್ಕಾಗುತ್ತೆ? ಅಲ್ಲಿ ಸಾವಿರಾರು ಜನ ಇರ್ತಾರಲ್ಲ, ಯಾರಿಗೆ ಅಂತ ಅವರು ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂತ ಅಂದ್ಕೊಳಕ್ಕಾಗುತ್ತೆ? ಹಂಗಾಗಿ ಯಾರಿಗೂ ಅಷ್ಟೇ ರಾಯರು ಮಠದಲ್ಲಾಗಲಿ ಮಂತ್ರಾಲಯದಲ್ಲಾಗಲಿ ಯಾರಿಗೂ ಹೂ ಪ್ರಸಾದ ಕೊಡೋದಿಲ್ಲ. ನೀವೆಲ್ಲ ನೋಡಿರ್ತೀರಲ್ಲ, ಮಠಕ್ಕೆ ಹೋದರೆ ಬರೀ ಮಂತ್ರಾಕ್ಷತೆ ಕೊಡ್ತಾರೆ, ರಾಯರಿಗೆ ನಾವು ಸೇವೆ ಮಾಡಬೇಕು ಅಷ್ಟೇ ಬರಬೇಕು. ಆದರೆ ಅಲ್ಲಿ ಕುತ್ಕೊಂಡು ನಾವು ಹೂ ಪ್ರಸಾದನ ಕೇಳೋಕ್ಕಾಗೋದಿಲ್ಲ. ಆ ಥರ ಪದ್ಧತಿ ಅಲ್ಲಿಲ್ಲ. ರಾಯರೇ ನಡೆಸಿಲ್ಲ ಆ ಪದ್ಧತಿನ. ಹಂಗಾಗಿ ರಾಯರಿಗೆ ನೀನೊಂದು ಸೇವೆ ಮಾಡು, ನೀನೊಂದು ಭಕ್ತಿಪೂರ್ವಕವಾಗಿ ನೀನು 2 ತುಪ್ಪು ದೀಪ ಹಚ್ಬಿಟ್ಟು ರಾಯರಿಗೆ ಮನಸ್ಸಿನಲ್ಲೇ ನೀನು ಪ್ರಾರ್ಥನೆ ಮಾಡಿಕೊಂಡಾಗ ಭಕ್ತಿಯಿಂದ ಒಲಿಸ್ಕೋಬೇಕು ರಾಯರನ್ನ. ನಾವು ಬಲವಂತದಿಂದ ಏನೊಂದೂ ಅಷ್ಟೇ ಹೊಲ್ಸ್ಕೊಳಕ್ಕಾಗೋದಿಲ್ಲ. ನಿನಗೆ ಅಷ್ಟು ದುಡ್ಡು ಕೊಡ್ತೀನಿ, ಅಷ್ಟು ನೀನು ಉಂಡಿಗೆ ದುಡ್ಡು ತಂದಾಕ್ತೀನಿ, ನಿನಗೆ ಕಿರೀಟ ಮಾಡಿಸ್ಕೊಡ್ತೀನಿ, ನನಗೆ ನೀನು ಒಳ್ಳೇದು ಮಾಡು ಅಂತ ದೇವ್ರನ್ನ ನಾವು ಕಟ್ಟಾಕೋಕ್ಕಾಗೋದಿಲ್ಲ. ಮನಸ್ಪೂರ್ವಕವಾಗಿ ನಾವು ಭಕ್ತಿಯಿಂದ ಹೊಲ್ಸ್ಕೋಬೇಕು ರಾಯರನ್ನ. ಭಕ್ತಿ ಎಲ್ಲಿರುತ್ತೋ, ಒಳ್ಳೆ ಮನಸ್ಸು ಎಲ್ಲಿರುತ್ತೋ ಅಲ್ಲಿ ರಾಯರು ಇರ್ತಾರೆ. ರಾಯರಲ್ಲ, ಪ್ರತಿಯೊಂದು ದೇವರು ಸಹ ಅಲ್ಲಿರ್ತಾರೆ. ನಾವು ಸತ್ಯ ಧರ್ಮನ ಎಲ್ಲಿ ಪಾಲಿಸ್ತೀವೋ ಆ ದಾರಿನಲ್ಲಿ ಭಗವಂತ ಇರ್ತಾರೆ. ಈ ಸತ್ಯನ ನಾವೆಲ್ಲ ಅರ್ಥ ಮಾಡಿಕೊಂಡು ಆ ದಾರಿನಲ್ಲಿ ನಾವು ನಡೀತು ಅಂತಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಹೇಳೋದಾಯಿತು ಅಂತಂದರೆ ರಾಯರಿಗೆ ಹೂ ಪ್ರಸಾದ ಕೇಳೋದಿಲ್ಲ, ಹೂ ಪ್ರಸಾದ ರಾಯರು ಕೊಡೋದಿಲ್ಲ. ಆದರೆ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವೊಂದು ಬೇಡಿಕೆ ಅನ್ನೋದು ಇಡ್ತೀವಲ್ಲ, ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಪೂಜೆ ಮಾಡ್ತಿರ್ತೀವಿ, ಆವಾಗ ಹೂ ಕೊಡ್ತಾರೆ ರಾಯರು. ಹೂ ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಮನೆಯಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಹೂ ಕೊಡ್ತಾರೆ. ಅದು ಒಳ್ಳೆ ಸೂಚನೆಯೇ ಆಗಿರುತ್ತೆ. ಆದರೆ ನಾವು ರಾಯರ ಹತ್ರ ನೀನು ಅದನ್ನು ಮಾಡಿಕೊಡ್ರಿ, ನೀವು ಇದನ್ನು ಮಾಡಿಕೊಡಿ, ನನಗೆ ಹೂ ಪ್ರಸಾದ ಕೊಡಿ ಅಂತ ನಾವು ಯಾವತ್ತೂ ಅಷ್ಟೇ ರಾಯರ ಮುಂದೆ ನಿಂತ್ಕೊಂಡು ಕೇಳೋದಕ್ಕೆ ಹೋಗಬಾರ್ದು. ನಮ್ಮ ಪ್ರಯತ್ನ ಏನಿದೆಯೋ ಅದನ್ನು ನಾವು ಮಾಡಬೇಕು. ರಾಯರು ಸೂಚನೆನೇ ಕೊಡೋದು ಜಾಸ್ತಿ. ಸೂಚನೆ ಕೊಡ್ತಾರೆ. ಆ ಸೂಚನೆ ಮುಖಾಂತರ ನಾವು ಹೋಯ್ತು ಅನ್ನೋದಾಯಿತು ಅಂತಂದರೆ ನಮಗೆ ದಾರಿನಲ್ಲಿ ಒಳ್ಳೇದು ಕಾದಿರುತ್ತೆ, ಒಳ್ಳೆಯದೇ ಮಾಡ್ತಾರೆ ರಾಯರು. ಏಕೆ ಅಂತಂದರೆ ನಾವು ಬೇಡದಿರೋದ್ರಿಂದನೇ ನಾವು ಹೋಗೋದಕ್ಕೆ ಹೋಗಬಾರ್ದು. ಬೇಡದಿರೋದನ್ನ ನಾವು ಬಯಸೋದಕ್ಕೂ ಹೋಗಬಾರ್ದು. ಹೌದು, ನಾನು ಇಷ್ಟು ಬೇಡ್ತಾ ಇದ್ದೀನಿ, ಅದರಿಂದ ನನಗೆ ಒಳ್ಳೇದಾಗಲ್ಲ ಅನ್ನೋದು ರಾಯರು ಗೊತ್ತಿದೆಯೋನೋ, ಅದಕ್ಕೆ ಅವ್ರು ನನಗೆ ಕೊಡ್ತಾ ಇಲ್ಲ, ನಾನು ಕೇಳಿದ್ದು ನನಗೆ ಕೊಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಂಡು ಬಿಟ್ಟು ಬಿಡಬೇಕು. ಅಲ್ಲಿಗೆ ಆಯ್ತಪ್ಪ, ನಿನ್ನಿಷ್ಟದಂಗೆ ಆಗಲಿ, ನೀನು ಅದಕ್ಕೆ ಅನುಗ್ರಹ ಮಾಡ್ತಿಲ್ಲ, ನಾನು ಮಾಡೋ ಕೆಲಸದಲ್ಲಿ ಕೆಟ್ಟದಾಗುತ್ತೆ ಅನ್ನೋದು ನಿನಗೆ ತಿಳಿದಿದ್ರೆ ನನಗೆ ಬೇರೆ ಮಾರ್ಗ ತೋರಿಸು, ಬೇರೆ ದಾರಿ ತೋರಿಸು. ನನಗೆ ನನ್ನ ಜೀವನಕ್ಕೆ ಏನಾದರೂ ನೀನು ಒಂದು ಒಳ್ಳೇದು ಮಾಡಬೇಕಲ್ವ ಅಂತ ನಾವು ರಾಯರ ಹತ್ರ ಕೇಳಿದಾಗ ನಮ್ಮ ಎದುರುಗಡೆ ಹಲವಾರು ಸೂಚನೆ ಅನ್ನೋದು ಕೊಡ್ತಾರೆ. ಆ ಸೂಚನೆ ಮುಖಾಂತರ ನಾವೊಂದು ಕೆಲಸ ಕಾರ್ಯ ಅನ್ನೋದು ಮಾಡ್ತಾ ಹೋಯ್ತು ಅಂದರೆ ಆ ಕೆಲಸ ಕಾರ್ಯಕ್ಕೆ ಯಶಸ್ಸು ಅನ್ನೋದು ಕೊಡ್ತಾರೆ. ನಾವು ರಾಯರ ಹತ್ರ ಏನೋ ಒಂದು ಕೆಲಸ ಆಗಬೇಕು ಅಂತ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ, ಅಲ್ಲೊಂದು ಹರಕೆನೂ ಸಹ ಮಾಡ್ಕೊಂಬರ್ತೀವಿ. ರಾಯರು ಅದನ್ನು ನೋಡ್ತಾರೆ. ಆ ಕೆಲಸದಿಂದ ನಿನ್ಗೆ ಒಳ್ಳೇದಾಗುತ್ತಾ, ನಿನಗೆ ಕೆಟ್ಟದಾಗುತ್ತಾ, ಇದನ್ನೆಲ್ಲನೂ ಸಹ ಅಷ್ಟೇ ರಾಯರು ಪರಿಶೀಲನೆ ಮಾಡ್ತಾರೆ. ಎಲ್ಲನೂ ನೋಡ್ತಾರೆ, ತೂಕ ಮಾಡ್ತಾರೆ. ಎಲ್ಲಿ ಅದು ಒಳ್ಳೇದಾಗುತ್ತೆ ಅನ್ನೋದಾಯ್ತಂದ್ರೂ ಮಾತ್ರ ಅದಕ್ಕೆ ಅನುಗ್ರಹ ಮಾಡ್ತಾರೆ. ಅದರಿಂದ ಒಳ್ಳೇದಾಗೋದಿಲ್ಲ, ನೀನು ತುಂಬ ಶ್ರಮ ಇದೆ, ನೀನು ಕಷ್ಟಪಡ್ತೀಯ, ನೀನು ಕಷ್ಟಪಟ್ಟರು ಅದರಿಂದ ಫಲ ನಿನಗೆ ಸಿಕ್ಕೋದಿಲ್ಲ, ಬೇಡ ನಿನಗೆ ಅನ್ನೋದಾಯಿತು ಅಂತಂದರೆ ರಾಯರು ಖಂಡಿತ ಅನುಗ್ರಹ ಮಾಡೋದಿಲ್ಲ. ನಾವು ಎಷ್ಟೇ ಬೇಡಿ ಬಂದರೂ ನಾವು ಅನುಗ್ರಹ ಮಾಡೋದಿಲ್ಲ. ಅವಾಗ ನಾವೇನು ಅನ್ಕೋತೀವಿ, ನೀನು ಮಂತ್ರಾಲಯಕ್ಕೆ ಬಂದ್ವಿ, ನಿನಗೆ ಸೇವೆ ಪೂಜೆ ಮಾಡಿದೆ, ಮನೆಯಲ್ಲೂ ಸಹ ವ್ರತ ಮಾಡಿದೆ, ಆದರೆ ನಾನು ಅಂದ್ಕೊಂಡಿದ್ದು ನೀನು ನನಗೆ ಅನುಗ್ರಹ ಮಾಡಲಿಲ್ವಲ್ಲ ಅಂತ ಅವಾಗ ನಾವು ರಾಯರ ಮೇಲೆ ಕೋಪ ಮಾಡ್ಕೋತೀವಿ. ರಾಯರು ಪೂಜೆ ಮಾಡೋದು ಬಿಡ್ತೀವಿ, ರಾಯರು ಮಠಕ್ಕೆ ಹೋಗೋದು ಸಹ ಬಿಡ್ತೀವಿ. ರಾಯರಿಗೆ ಗೊತ್ತಿರುತ್ತೆ ಅದರಿಂದ ಒಳ್ಳೇದಾಗಲ್ಲ ಅನ್ನೋದು ರಾಯರಿಗೆ ಗೊತ್ತಿರುತ್ತೆ. ಹಂಗಾಗಿ ನಮಗೆ ಒಳ್ಳೇದು ಮಾಡೋದಿಲ್ಲ, ಬಿಟ್ಬಿಡ್ಬೇಕು ಅಲ್ಲಿಗೆ. ರಾಯರು ಇನ್ಯಾವ ಕಡೆನಾದರೂ ನಮಗೆ ಸೂಚನೆ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ. ಈಗ ಒಂದು ಕೆಲಸ ನಾವು ಮಾಡ್ತೀವಿ ಅಂದರೆ ಅದರಿಂದ ಒಳ್ಳೇದಾಗಲ್ಲ ಅನ್ನೋದಾದರೆ ಬೇರೆ ಏನಾದರೂ ಒಂದು ಈಸಿ
ಕೆಲಸ ಕೊಡಿಸ್ತಾರೆ ನಮಗೆ. ಈಸಿ ಮಾರ್ಗದಲ್ಲಿ ನಮ್ಗೆ ಒಳ್ಳೇದಾಗೋ ಥರ ಕೆಲಸ ಅನ್ನೋದು ಕೊಡಿಸ್ತಾರೆ. ಆ ದಾರಿನಲ್ಲಿ ನಾವು ಹೋಗಬೇಕು. ನಾವು ರಾಯರನ್ನ ನಂಬಿದ್ದೀವಿ ಅಂದರೆ ನಮಗೆ ಈ ಥರ ಹಲವಾರು ಸೂಚನೆ ಅನ್ನೋದು ರಾಯರು ಕೊಟ್ಟೇ ಕೊಡ್ತಾರೆ. ಇಷ್ಟನ್ನ ನಾವು ಜೀವನದಲ್ಲಿ ಅರ್ಥ ಮಾಡಿಕೊಂಡು ರಾಯರನ್ನ ಯಾವತ್ತೂ ಅಷ್ಟೇ ನಾವು ಪೂಜೆ ಮಾಡೋದಿಲ್ಲ, ರಾಯರಿಗೆ ಸೇವೆ ಮಾಡೋದಿಲ್ಲ, ರಾಯರ ಮಠಕ್ಕೂ ಹೋಗೋದಿಲ್ಲ, ರಾಯರ ಮಂತ್ರಾಲಯಕ್ಕೂ ಸಹ ಹೋಗೋದಿಲ್ಲ ಅಂತ ಯಾವತ್ತೂ ಅಷ್ಟೇ ನಾವು ಅನ್ನೋದಕ್ಕೆ ಹೋಗಬಾರ್ದು. ರಾಯರು ಜ್ಞಾನಿಗಳು. ಅವರು ಕಣ್ಮುಚ್ಚಿ ಕೂತ್ಕೊಂಡಾಗ ಅವ್ರ ಎದುರುಗಡೆ ಯಾರಾದರೂ ಬಂದು ನಿಂತ್ಕೊಂಡ್ರೆ ಇಂಥವರೇ ಬಂದಿದ್ದಾರೆ ಅಂತ ಅವರು ಕಂಡುಹಿಡಿಯೋವಂಥವ್ರು. ಇನ್ನು ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ರಾಯರಿಗೆ ಗೊತ್ತಾಗೋದಿಲ್ವಾ? ಖಂಡಿತ ಗೊತ್ತಾಗ್ತಿರುತ್ತೆ. ರಾಯರಿಗೆ ಗೊತ್ತಾಗುತ್ತೆ. ನಮ್ಗೆ ಒಳ್ಳೇದು ಮಾಡಬೇಕು ಅಂದರೆ ಅವ್ರು ಅನುಗ್ರಹ ಮಾಡ್ತಾರೆ. ಅದರಿಂದ ಒಳ್ಳೇದಾಗಲ್ಲ ಅನ್ನೋದಾಯಿತು ಅಂತಂದರೆ ನಮ್ಗೆ ಅನುಗ್ರಹ ಮಾಡೋದಿಲ್ಲ. ನಾವಿಷ್ಟನ್ನ ತಿಳ್ಕೊಂಡು ರಾಯರ ಮೇಲಿರೋ ನಂಬಿಕೆನೂ ಅಷ್ಟೇ ನಾವು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.